ರಾಜ್ಯ ಕಾಂಗ್ರೆಸ್ನಲ್ಲಿನ ಅಂತರ್ಯುದ್ಧ ಕೈ ಮೀರುವ ಹಂತವನ್ನು ತಲುಪ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದರಲ್ಲೂ ಕೂಡ KN ರಾಜಣ್ಣ ಅವರ ಮಾತು, ಅವರಾಡಿದಂತಹ ರೀತಿ ಕಾಂಗ್ರೆಸ್ನಲ್ಲಿ ಒಳಬೇಗುದಿಯನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಸಚಿವ ರಾಜಣ್ಣ ಅವರ ಕೊಂಬು ಕಿರೀಟದ ಮಾತು, ಮಲ್ಲಿಕಾರ್ಜುನ್ ಖರ್ಗೆಯ ಬಳಿ ದೂರನ್ನು ಕೊಡಲಿಕ್ಕೆ DK ಶಿವಕುಮಾರ್ ಬಣ ಮುಂದಾಗಿದೆ. ರಾಜಣ್ಣ ಅತಿಯಾದ ಮಾತಿಗೆ ಕಾಂಗ್ರೆಸ್ನ ಹಿರಿಯರು ಅಸಮಾಧಾನ, ಕೆಲ ತಟಸ್ಥ ಕೈ ಶಾಸಕರಿಂದಲೂ ಕೂಡ ಆಂತರಿಕವಾಗಿ ಆಕ್ಷೇಪ. ರಾಜಕೀಯವಾಗಿ ಏನೇ ತಂತ್ರ ಮೇಲಾಟ ಇರಲಿ, ಅತಿಯಾದ ಮಾತು ಯಾಕೆ ಅಂಥೇಳಿ ಪ್ರಶ್ನೆ. ಬಹಿರಂಗವಾಗಿ ಹೆಚ್ಚು ಮಾತನಾಡಿದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಅಂಥೇಳಿ ಅಸಮಾಧಾನವನ್ನು ಹೊರಹಾಕ್ತಿದಾರಂತೆ. ಹಾಗಾದರೆ ಅತಿ ಮಾತಿನ ಆಟಕ್ಕೆ ಬ್ರೇಕನ್ನು ಬೀಳಿಸೋದು ಹೇಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಒಂದು CM ಸಿದ್ದರಾಮಯ್ಯನವ್ರು ಹೇಳಬೇಕು, ಇಲ್ಲ ವರಿಷ್ಠರು ಹೇಳಬೇಕು. CM ಸಿದ್ದರಾಮಯ್ಯನವರಂತೂ ಸದ್ಯಕ್ಕೆ ಅವರ ಆಪ್ತರಿಗೆ ಹೇಳುವ ಹಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ವರಿಷ್ಠರ ಮೂಲಕ ಅವರ ಮಾತಿಗೆ, ಅವರ ನಾಲಿಗೆಗೆ ಲಗಾಮ್ ಹಾಕುವಂತಹ ನಿಟ್ಟಿನಲ್ಲಿ DK ಶಿವಕುಮಾರ್ ಬಣ ಕಸರತ್ತನ್ನು ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಹಿಂದೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು, ತಮ್ಮ ಕೆಲಸ ನೋಡ್ಕೊಬೇಕು ಅಂತ ಹೇಳಿ. ಅದರಿಂದ ಆಚೆಗೂ ಕೂಡ ದೊಡ್ಡ ಮಟ್ಟದ ಟಾಕ್ ವಾರ್ ಆಗ್ತಾ ಇದೆ. ನೀವು ಹೇಳ್ತೀರಾ ನಾನು ಆಕಾಂಕ್ಷಿ KPCC ಅಲ್ಲ ರೀ, ಅವ್ರು KPCCನವರು ಅಲ್ಲ AICCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ MB ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಬಹಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನ ನಿಜ ಅಂತ ನಾನು ನಂಬ್ಕೋತೀನಿ. ಅವರು ಸೀನಿಯರ್ಸ್ ಅಲ್ವೇನ್ರಿ, ಅವ್ರು ಹೇಳಿದ್ಮೇಲೆ ನಾವು ನಂಬೇಕೋ ಬೇಡಪ್ಪ. ವೈಯಕ್ತಿಕವಾಗಿ ನನಗೆ DK ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದು ವಿಚಾರಗಳು ಬರ್ತವೆ, ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದಷ್ಟೇ. JC ಚಂದ್ರಶೇಖರ್ ಯಾಕೆ ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದ್ದವ. ನಾನು ಮಹಾಭಾರತ ರಾಮಾಯಣ ಅವೆಲ್ಲ ಓದೋನು ಅಲ್ಲ, ಕೇಳೋನು ಅಲ್ಲ. ಯಾವ ಶಿಶುಪಾಲನೋ ಯಾವ ಕೃಷ್ಣನೋ ಲಯಬಿಲಿಟಿ ಆಗ್ಬಾರ್ದು, ಎಲ್ಲ ಹೊರೆ ಇವೆಲ್ಲ. ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡಬೇಕು. ಸಚಿವ ರಾಜಣ್ಣ ಅವರಿಗೆ ಕೊನೆಯ ಒಂದು ಅವಕಾಶವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೊಡುತ್ತಾ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಡಿ ಬರುತ್ತೆ. ಕಾರಣ, ದೆಹಲಿಗೆ ಕರೆಸಿ ರಾಜಣ್ಣ ಅವರ ಜೊತೆಗೆ ಮಾತುಕತೆಗೆ AICC ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾತುಕತೆ ನಂತರ ಕೂಡ ಇದೇ ವರ್ತನೆ ಮುಂದುವರೆದ್ರೆ ಸಚಿವ ಸ್ಥಾನದಿಂದ ವಜಾ ಮಾಡುವಂತಹ ಲೆಕ್ಕಾಚಾರ ಇದೆಯಾ? ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಷ್ಟು ಗಟ್ಟಿತನ ಸಿಗುತ್ತಾ ಅನ್ನೋದು ಪ್ರಶ್ನೆ. ರಾಜಣ್ಣ ಮನವೊಲಿಕೆಗೆ ಲಾಸ್ಟ್ ಚಾನ್ಸ್ ಕೊಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿದೆಯಂತೆ. ಕರೆದು ಮಾತನಾಡಿದ ಮೇಲೂ ಕೂಡ ಮಾತು ಇದೇ ರೀತಿ ಆಡ್ತಾ ಇದ್ರೆ ಶಿಸ್ತು ಕ್ರಮಕ್ಕೂ ಕೂಡ ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಮುಂದಾಗ್ತಾರ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಪ್ರಭಾವಿ ಸಮುದಾಯದಿಂದ ಬರ್ತಾರೆ KN ರಾಜಣ್ಣ ಅವರು, ಮತ್ತು ಒಕ್ಕಲಿಗೇತರ ವೋಟ್ ಬ್ಯಾಂಕು ಅಂತ ಬಂದಾಗ ಇವ್ರದ್ದೇ ಆದಂತಹ ಒಂದು ಸಾಮರ್ಥ್ಯ ಅಂತೂ ಇದೆ. ಲಾಸ್ಟ್ ಟೈಮು ಕೆಲವರೆಲ್ಲ ರಾಜಕೀಯದಲ್ಲಿ ಪಳಗಿರೋರು ಹೇಳ್ತಾರೆ, ದೇವೇಗೌಡರನ್ನ ಸೋಲಿಸೋದಕ್ಕೆ KN ರಾಜಣ್ಣ ಅವರು ಹೂಡಿದಂತಹ ಸ್ಟ್ರಾಟಜಿ ಅದ್ಭುತ ಅಂತ. ಸೊ ಇದೆಲ್ಲ ಗೊತ್ತು, ಅವ್ರ ಪ್ಲಸ್ಸು ಗೊತ್ತು. ಸ್ವಾಟ್ ಅನಾಲಿಸಿಸ್ ಅಂತ ಒಂದು ಮಾಡ್ತಾರೆ. ಸಾಮಾನ್ಯವಾಗಿ ಒಬ್ಬ ಲೀಡರ್ದು ಪ್ಲಸ್ ಏನು, ಮೈನಸ್ ಏನು, ಹೆಂಗೆ ಕಟ್ಟಾಕ್ಬೋದು, ಕಟ್ಟಾಕೋ ಹಂತದಲ್ಲಿ ಅವ್ರು ಇದ್ದಾರಾ ಅಥವಾ ಅದನ್ನು ಮೀರಿ ಬೆಳೆದಿದ್ದಾರಾ, ಅದನ್ನೆಲ್ಲ ನೋಡ್ತಾರೆ. ಸೊ ಈ ಟೈಮ್ನಲ್ಲಿ ರಾಜಣ್ಣ ಅವರಿಗೆ ಅಂಕುಶ ಹಾಕೋದಕ್ಕೆ ಸಾಧ್ಯ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅನ್ನೋದು ಪ್ರಮುಖ ಪ್ರಶ್ನೆಯಾಗಿ ಉಳಿತಾ ಇದೆ. ಮತ್ತೆ ರಾಜಣ್ಣ ಅವರು ಗೊತ್ತಿಲ್ಲದೆ ಏನು ಹೀಗೆಲ್ಲ ಮಾತಾಡೋದಿಲ್ಲ. ಅವರು ಪ್ರತಿ ಮಾತನ್ನು ಸ್ಟ್ರಾಟಜಿಕ್ಲಿ ಮೂವ್ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಈ ಎಲ್ಲ ಬೆಳವಣಿಗೆ ಆಗ್ತಿರೋದು ಯಾವಾಗ, CBI ತನಿಖೆಗೆ ಬೇಡ ಈ ಮೂಡ ಪ್ರಕರಣದ್ದು ವಿಚಾರ ಅಂತ ಬಂದಾದ್ಮೇಲೆ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ದಲಿತ ನಾಯಕರು ಅಥವಾ ಹಿಂದುಳಿದ ವರ್ಗದ ನಾಯಕರು ಎಲ್ಲರೂ ಕೂಡ ಹೈಪರ್ ಆಕ್ಟಿವ್ ಆಗಿ ಒಬ್ಬೊಬ್ಬರೇ ದೆಹಲಿ ಪರೇಡನ್ನು ಒಂದು ಕಡೆ ಮಾಡ್ತಾರೆ. ಇನ್ನೂ ಕೆಲವರು ಇಲ್ಲೇ DK ಶಿವಕುಮಾರ್ ಅವರ ಕುರ್ಚಿ ಕನಸಿಗೆ ಮುಳ್ಳೆ ಬೀಸೋ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಈ ಟೈಮ್ನಲ್ಲಿ ಒಂದೇ ಒಂದು ತಪ್ಪು ಹೆಜ್ಜೆ ಕೂಡ ಕಾಸ್ಟ್ಲಿಯಾಗಿ ಪರಿಣಮಿಸಬಹುದು. ಸೊ ಏನು ಮಾಡ್ತಾರೆ ಅನ್ನೋದು ಕುತೂಹಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ರಾಜಣ್ಣ ಅವರು ಕಾಂಗ್ರೆಸ್ ಪಾಲಿಗೆ ಸೆರಗಲಿರುವಂತಹ ಕೆಂಡದಂತೆ ಭಾಸ ಆಗ್ತಾ ಇದ್ದಾರೆ. ಸೊ ಈ ಟೈಮ್ನಲ್ಲಿ ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಎಷ್ಟು, ಅಥವಾ ಸಮರಕ್ಕಿಂತ ಸಂಧಾನನೇ ಸರಿ ಅನ್ನುವಂತಹ ಅಭಿಪ್ರಾಯ ಏನಾದರೂ ಇದೆಯಾ? ಮಮತಾ, ಒಂದು ಕಡೆಯ ಅವಕಾಶವಾಗಿ ಸಚಿವರಾಗಿರೋದ್ರಿಂದ ಅವ್ರನ್ನ ಕರೆದು ಮಾತನಾಡಬೇಕು ಅನ್ನುವಂಥ ಚರ್ಚೆ AICC ಮಟ್ಟದಲ್ಲಿ ನಡೆದಿದೆ ಅನ್ನುವಂಥದ್ದು. ಹಾಗಾಗಿ ಬಹುತೇಕ ಮುಂದಿನ ವಾರದಲ್ಲಿ ಅವ್ರನ್ನ ಕರೆದು ಮಾತನಾಡುವಂಥ ಸಾಧ್ಯತೆ ಇದೆ. ದೆಹಲಿಗೆ ಕರೆಸಿ ಮಾತನಾಡಿದ ನಂತರದಲ್ಲಿ ಅವರು ತಮ್ಮ ವರ್ತನೆಯನ್ನು ಯಥಾವತ್ತಾಗಿ ಮುಂದುವರಿಸಿದ್ರೆ ಒಂದು ರೀತಿ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು ಅವ್ರ ಮೇಲೆ ಅನ್ನುವಂಥದ್ದು ಕೂಡ ಈಗ AICC ಮಟ್ಟದಲ್ಲಿ ನಡೆದಿರುವಂಥ ಚರ್ಚೆ ಅನ್ನುವಂಥದ್ದು. ಯಾಕಂದರೆ ಜನರಲ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದರಿಂದ AICC ಅಧ್ಯಕ್ಷರು ಆಗ ಬಹುತೇಕ ಎಲ್ಲರೂ ತಣ್ಣಗಾಗಿದ್ರು.
ತದನಂತರದಲ್ಲಿ ಕೆಲವು ದಿನಗಳ ನಂತರ ರಾಜಣ್ಣ ಅವರು ಮತ್ತೆ ಮಾತಾಡೋಕ್ಕೆ ಶುರು ಮಾಡಿದರೆ ಬೇರೆ ಬೇರೆ ವಿಚಾರಗಳನ್ನ ಬಹಿರಂಗವಾಗಿ ಮಾತನಾಡ್ತಾ ಇರುವಂಥದ್ದು. ಹಾಗಾಗಿ ಸಚಿವರಾಗಿರೋದ್ರಿಂದ ಒಂದು ಕಡೆಯ ಗೌರವ ಅನ್ನುವಂಥ ರೀತಿಯಲ್ಲಿ ಕರೆಸಿ ಮಾತನಾಡಿ ಅಂತಿಮವಾದ ಒಂದು ತೀರ್ಮಾನಕ್ಕೆ ಬರುವಂಥದ್ದು, ಇನ್ಮೇಲೆ ಮಾತಾಡಬೇಡಿ ಅನ್ನುವಂಥ ಸೂಚನೆಯನ್ನು ಕೊಡೋದು. ಅದನ್ನೂ ಕೂಡ ಅವರು ಮೀರಿದ್ರೆ, ಆ ಲಕ್ಷ್ಮಣ ರೇಖೆಯನ್ನು ಅವರು ದಾಟಿದ್ದೇ ಹೋದಾದರೆ ಅವ್ರ ಮೇಲೆ ಕ್ರಮ ಯಾಕೆ ತೆಗೆದುಕೊಳ್ಬಾರ್ದು ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗಿದೆ ಅನ್ನುವಂಥದ್ದು. ರಾಜಣ್ಣ ಅವರು ದೆಹಲಿಗೆ ಯಾವಾಗ ಹೋಗ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಕ್ರಮಗಳು ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಖೇಶ್.